ಕ್ಯಾಲ್ಸಿಯಂ ಕಾರ್ಬೈಡ್ ನೀರಿನೊಂದಿಗೆ ವರ್ತಿಸಿ ಉತ್ಪಾದಿಸುವ ಅನಿಲ ಅಸಿಟಲಿನ್. 2004 TCH CET ಪರೀಕ್ಷೆಯಲ್ಲಿ ಕೇಳಲಾದ ಪ್ರಶ್ನೆಗಳು. ಅಡಿಗೆ ಉಪ್ಪು ಈ ಸಂಯುಕ್ತ ವಸ್ತುವಿನಿಂದಾಗಿದೆ. ಸೋಡಿಯಂ ಕ್ಲೋರೈಡ್. ಸುಣ್ಣದ ತಿಳಿನೀರಿನ ಮೂಲಕ CO2 ಹಾಯಿಸಿದಾಗ ಉಂಟಾಗುವ ಹಾಲು ಬಿಳುಪಿನ ಬಣ್ಣಕ್ಕೆ ಕಾರಣ ಕ್ಯಾಲ್ಸಿಯಂ ಕಾರ್ಬೋನೇಟ್. ಈ ಅನಿಲದಲ್ಲಿ ಮಾತ್ರ ಎಲೆಕ್ಟ್ರಾನ್ಗಳು ಅಷ್ಟಕ ಜೋಡಣೆ ಇರುವುದಿಲ್ಲ. ಓಜೋನ್. ಬೆಂಕಿ ಕಡ್ಡಿಯ ಉತ್ಪಾದನೆಯಲ್ಲಿ ಈ ಧಾತುವನ್ನು ಬಳಸುತ್ತಾರೆ. ಕೆಂಪು ರಂಜಕ. ಮೃತ ಶರೀರವನ್ನು ಕೆಡದಂತೆ ಕಾಪಾಡಲು ಈ ರಾಸಾಯನಿಕವನ್ನು ಬಳಸುತ್ತಾರೆ. ಫಾರ್ಮಲಿನ್. ಗಾಜು ಈ ರಾಸಾಯನಿಕ ವಸ್ತುಗಳ ಮಿಶ್ರಣದಿಂದ ಕಂಡಿದೆ. ಸೋಡಿಯಂ ಸಿಲಿಕೇಟ್ ಮತ್ತು ಕ್ಯಾಲ್ಸಿಯಂ ಸಿಲಿಕೇಟ್. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ನ ರಾಸಾಯನಿಕ ಸೂತ್ರ CaOH2. ಸತ್ತು ಅಲ್ಯೂಮಿನಿಯಂ ಕಬ್ಬಿಣಗಳಂತಹ ಲೋಹಗಳು ದುರ್ಬಲ ಆಮ್ಲದೊಂದಿಗೆ ವರ್ತಿಸಿದಾಗ ಈ ಅನಿಲ ಉತ್ಪತ್ತಿಯಾಗುತ್ತದೆ. ಹೈಡ್ರೋಜನ್. ಎರಡು 2006 TCH CET ಪರೀಕ್ಷೆಯಲ್ಲಿ ಕೇಳಲಾದ ಪ್ರಶ್ನೆಗಳು. ಒಂದು ರೇಡಿಯೋ ವಿಕಿರಣ ವಸ್ತುವನ್ನು ಕುದಿಯುವ ನೀರಿನಲ್ಲಿ ಇಡಲಾಗಿದೆ. ಆಗ ಅದರ ಕ್ರಿಯಾಶೀಲತೆ ಬದಲಾಗುವುದಿಲ್ಲ. ನೀರಿನ ಅತ್ಯಧಿಕ ಸಾಂದ್ರತೆಯನ್ನು ಈ ಉಷ್ಣತೆಯಲ್ಲಿ ಕಾಣಬಹುದು. 4 ಡಿಗ್ರಿ ಸೆಂಟಿಗ್ರೇಡ್. ಮ್ಯಾಗ್ನೆಟೈಟ್ನಲ್ಲಿರುವ ಕಬ್ಬಿಣದ Fe ಅಯಾನಿಕ್ ಸ್ಟೇಟ್ 3. ಧನ ಮತ್ತು ಋಣ ಅಯಾನುಗಳ ಮಧ್ಯೆ ಉಂಟಾಗುವ ರಾಸಾಯನಿಕ ಬಂಧ ಯಾವುದೆಂದರೆ ಎಲೆಕ್ಟ್ರೋವೆಲೆನ್ಸಿಯ ಬಂಧ. ಈ ಕೆಳಗಿನ ಯಾವ ಅಣುಗಳಲ್ಲಿ ಜಲಜನಕದ ಬಂಧವನ್ನು ಕಾಣಬಹುದು? HF and NH3. ಗನ್ ಪೌಡರ್ನ ಮಿಶ್ರಣ ಇವುಗಳಲ್ಲಿ ಒಂದಾಗಿರುತ್ತದೆ. CS and KNO3. ಸೈಕ್ಲೋಪೆಕ್ಸ್ನ ಅಣುಸೂತ್ರ C6H2. LPG ಇಂಧನದ ಪ್ರಮುಖ ಘಟಕ C4H10. ನೀರಿನ ತಾತ್ಕಾಲಿಕ ಗಡಿಸುತನಕ್ಕೆ ಕಾರಣವಾಗುವ ವಸ್ತು CaHCO3. 2. ಲೋಹಗಳು. ದ್ರವಲೋಹಗಳು ಪಾದರಸ ಗ್ಯಾಲಿಯಂ. ಹೊಳೆಯುವ ಅಲೋಹಗಳು ಗ್ರಾಫೈಟ್ ಅಯೋಡಿನ್. ಉತ್ತಮ ವಿದ್ಯುತ್ ವಾಹಕ ಲೋಹ ಗ್ರಾಫೈಟ್. ಪತ್ರಶೀಲವತ್ತು ಮತ್ತು ತಾಂತವತೆ ಇಲ್ಲದ ಲೋಹಗಳು ಸತು ಮತ್ತು ಕ್ಷಾರಲೋಹಗಳು. ಚಾಕುವಿನಿಂದ ಕತ್ತರಿಸುವಷ್ಟು ಮೃದುವಾದ ಲೋಹ ಸೋಡಿಯಂ. ಲೋಹಗಳು ಕ್ಲೋರಿನ್ನೊಂದಿಗೆ ವರ್ತಿಸಿದಾಗ ಉಂಟಾಗುವ ಸಂಯುಕ್ತ ಕ್ಲೋರೈಡ್. ಲೋಹಗಳು ಗಂಧಕದೊಂದಿಗೆ ವರ್ತಿಸಿದಾಗ ಉಂಟಾಗುವ ಸಂಯುಕ್ತಗಳು ಸಲ್ಫೈಡ್ಗಳು. ಎಲೆಕ್ಟ್ರಾನ್ಗಳನ್ನು ಬಿಟ್ಟುಕೊಡುವ ಗುಣವುಳ್ಳ ಧಾತುಗಳು ಲೋಹಗಳು. ಎಲೆಕ್ಟ್ರಾನ್ಗಳನ್ನು ಸ್ವೀಕರಿಸುವ ಗುಣವುಳ್ಳ ಧಾತುಗಳು ಅಲೋಹಗಳು. ಮೊಟ್ಟಮೊದಲು ಬಳಕೆಗೆ ಬಂದ ಲೋಹ ತಾಮ್ರ. ರಾಜಲೋಹ ಚಿನ್ನ. ಭೂಮಿಯಲ್ಲಿ ಶುದ್ಧ ರೂಪದಲ್ಲಿ ದೊರೆಯುವ ಲೋಹಗಳು ಚಿನ್ನ ಪ್ಲಾಟಿನಂ. ಭೂಮಿಯಲ್ಲಿ ಯಥೇಚ್ಛವಾಗಿ ದೊರೆಯುವ ಲೋಹ ಅಲ್ಯೂಮಿನಿಯಂ. ಮಾನವ ಅತ್ಯಧಿಕವಾಗಿ ಬಳಸುತ್ತಿರುವ ಲೋಹ ಕಬ್ಬಿಣ. ಸೀಮೆಎಣ್ಣೆಯಲ್ಲಿ ಸಂಗ್ರಹವಾಗಿರುವ ಲೋಹ ಸೋಡಿಯಂ. ತಣ್ಣೀರಿನಲ್ಲಿ ಸಂಗ್ರಹಿಸುವ ಅಲೋಹ ಬಿಳಿ ರಂಜಕ. ಭೂತೊಗಟೆಯಿಂದ ದೊರೆಯುವ ವಿವಿಧ ಧಾತುಗಳ ಪ್ರಮಾಣ. ಆಕ್ಸಿಜನ್ 46.8%, ಸಿಲಿಕಾನ್ 27.8%, ಅಲ್ಯೂಮಿನಿಯಂ 8.2, ಕಬ್ಬಿಣ 5.1, ಕ್ಯಾಲ್ಸಿಯಂ 3.6, ಸೋಡಿಯಂ 2.8, ಮೆಗ್ನೀಷಿಯಂ 2.6, ಪೊಟ್ಯಾಸಿಯಂ 2.1, ಇತರೆ 1.0. ಲೋಹಗಳನ್ನು ತಂತಿಗಳನ್ನಾಗಿ ಮಾಡುವ ಗುಣ ತನ್ಯ ತಾಂತವತೆ. ಲೋಹಗಳನ್ನು ತಗಡುಗಳನ್ನಾಗಿ ಮಾಡುವ ಗುಣ ಕುಟ್ಯ ಪತ್ರಶೀಲತ್ವ. ಉತ್ಕರ್ಷಣಕಾರಿಯಾಗಿ ಬಳಸಲ್ಪಡುವಂಥದ್ದು ಲೋಹಗಳು. ಅಪಕರ್ಷಣಕಾರಿಯಾಗಿ ಬಳಸಲ್ಪಡುವುದು ಅಲೋಹಗಳು. ತಾಮ್ರ ಮತ್ತು ಕಬ್ಬಿಣ ಎರಡು ಲೋಹಗಳಾದರೂ ತಾಮ್ರವನ್ನು ವಿದ್ಯುತ್ ತಂತಿಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ತಾಮ್ರದ ವಾಹಕತೆ ಕಬ್ಬಿಣಕ್ಕಿಂತ ಹೆಚ್ಚು. ಅತ್ಯಂತ ಹಗುರ ಧಾತು ಹೈಡ್ರೋಜನ್. ಅತ್ಯಂತ ಹಗುರ ಲೋಹ ಲಿಥಿಯಂ. ಲೋಹಗಳು ಆಮ್ಲಜನಕದೊಂದಿಗೆ ವರ್ತಿಸಿ ಇದನ್ನು ಉಂಟುಮಾಡುತ್ತವೆ ಆಕ್ಸೈಡ್. ಸೋಡಿಯಂ ಗಾಳಿಯೊಂದಿಗೆ ಉರಿದಾಗ ಉಂಟಾಗುವ ಸಂಯುಕ್ತ ಸೋಡಿಯಂ ಕಾರ್ಬೋನೇಟ್. ಸೋಡಿಯಂನ್ನು ಸೀಮೆಎಣ್ಣೆಯಲ್ಲಿ ಸಂಗ್ರಹಿಸಿಡಲು ಕಾರಣ ಇದು ಸೀಮೆಎಣ್ಣೆಯೊಂದಿಗೆ ವರ್ತಿಸುವುದಿಲ್ಲ. ಹೆಚ್ಚುವರಿ ಆಕ್ಸಿಜನ್ ಜೊತೆ ಸೋಡಿಯಂ ಉರಿದಾಗ ಉಂಟಾಗುವ ಸಂಯುಕ್ತ ಸೋಡಿಯಂ ಪೆರಾಕ್ಸೈಡ್ Na2O2.
ತಾಮ್ರದ ತೆಳು ಹಾಳೆಯನ್ನು ಜ್ವಾಲೆಯಲ್ಲಿ ಕಾಯಿಸಿ ತಣ್ಣಗಾಗಲು ಬಿಟ್ಟಾಗ ಅದರ ಮೇಲೆ ಕಪ್ಪು ಪದರ ಉಂಟಾಗುತ್ತದೆ. ಈ ಕಪ್ಪು ಪದರ ತಾಮ್ರದ ಆಕ್ಸೈಡ್ CuO. ಮೆಗ್ನೀಷಿಯಂ ಗಾಳಿಯಲ್ಲಿರುವ ಆಕ್ಸಿಜನ್ನೊಂದಿಗೆ ಉರಿದು ಉಂಟುಮಾಡುವ ಸಂಯುಕ್ತ ಮೆಗ್ನೀಷಿಯಂ ಆಕ್ಸೈಡ್ MgO. ಈ ಲೋಹದ ರಿಬ್ಬನ್ನನ್ನು ಜ್ವಾಲೆಯಲ್ಲಿ ಉರಿಸಿದಾಗ ಪ್ರಕಾಶಮಾನವಾಗಿ ಉರಿಯುತ್ತದೆ. ಈ ಲೋಹ ಯಾವುದು? ಮೆಗ್ನೀಷಿಯಂ. ಕಬ್ಬಿಣ ತುಕ್ಕು ಹಿಡಿಯಲು ಅವಶ್ಯಕವಾಗಿ ಇದು ಬೇಕು: ಗಾಳಿ, ನೀರು, ತೇವಾಂಶ. ಲೋಹಗಳು ನೀರಿನೊಂದಿಗೆ ಪ್ರತಿಕ್ರಿಯಿಸಿದಾಗ ಬಿಡುಗಡೆಯಾಗುವ ಅನಿಲ ಹೈಡ್ರೋಜನ್. ಸೋಡಿಯಂ ನೀರಿನೊಂದಿಗೆ ವರ್ತಿಸಿದಾಗ ಉಂಟಾಗುವ ಸಂಯುಕ್ತ ಹೈಡ್ರೋಜನ್. ಗಾಳಿಯೊಂದಿಗೆ ವರ್ತಿಸದೇ ಇರುವ ಲೋಹಗಳು ಚಿನ್ನ ಮತ್ತು ಪ್ಲಾಟಿನಂ. ಸೋಡಿಯಂ ನೀರಿನೊಂದಿಗೆ ವರ್ತಿಸಿದಾಗ ಉಂಟಾಗುವ ಸಂಯುಕ್ತ ಸೋಡಿಯಂ ಹೈಡ್ರಾಕ್ಸೈಡ್ NaOH. ಸೋಡಿಯಂ ರೀತಿಯೇ ನೀರಿನೊಂದಿಗೆ ವರ್ತಿಸಿ ಹೈಡ್ರೋಜನ್ನನ್ನು ಸ್ಥಾನಾಂತರಿಸುವ ಲೋಹಗಳು ಪೊಟ್ಯಾಷಿಯಂ, ಕ್ಯಾಲ್ಸಿಯಂ. ಲೋಹಗಳು ದುರ್ಬಲ ಆಮ್ಲಗಳೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ H2 ಹೈಡ್ರೋಜನ್. ಲೋಹವೊಂದನ್ನು ದುರ್ಬಲ ಆಮ್ಲಕ್ಕೆ ಹಾಕಿದೆ, ಹೈಡ್ರೋಜನ್ ಅನಿಲದ ಬಿಡುಗಡೆಯೊಂದಿಗೆ ಆ ಲೋಹದ ಕ್ಲೋರೈಡ್ ಉಂಟಾಗಿದೆ. ಹಾಗಾದರೆ ಅದು ಯಾವ ಆಮ್ಲ? HCl. ಲೋಹವೊಂದನ್ನು ಒಂದು ದುರ್ಬಲ ಆಮ್ಲಕ್ಕೆ ಹಾಕಲಾಗಿದೆ, ಹೈಡ್ರೋಜನ್ ಅನಿಲದ ಬಿಡುಗಡೆಯೊಂದಿಗೆ ಆ ಲೋಹದ ಸಲ್ಫೇಟ್ ಉಂಟಾಗಿದೆ. ಹಾಗಾದರೆ ಆ ಆಮ್ಲ ಯಾವುದು? H2SO4. ಮೆಗ್ನೀಷಿಯಂ ಸತುವಿಗಿಂತ ದುರ್ಬಲ HClನೊಂದಿಗೆ ಜೋರಾಗಿ ಪ್ರವರ್ತಿಸುತ್ತದೆ. ಕಾರಣ ಅದರ ಕ್ರಿಯಾಕಾರತ್ವ ಸತುವಿಗಿಂತ ಹೆಚ್ಚು. ದುರ್ಬಲ ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸದೇ ಇರುವ ಲೋಹ ಕಬ್ಬಿಣ. ಯಾವ ಸಂದರ್ಭದಲ್ಲಿ ಲೋಹಗಳು ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿ ಲೋಹೀಯ ನೈಟ್ರೇಟ್ಗಳನ್ನು ಕೊಡುತ್ತವೆ? ದುರ್ಬಲ ನೈಟ್ರಿಕ್ ಆಮ್ಲದೊಂದಿಗೆ. ಯಾವ ಸಂದರ್ಭದಲ್ಲಿ ಲೋಹಗಳು ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿ ಲೋಹೀಯ ನೈಟ್ರೇಟ್ಗಳನ್ನು ನೈಟ್ರೇಟ್ ಆಕ್ಸೈಡನ್ನು ಕೊಡುತ್ತವೆ? ತಕ್ಕಮಟ್ಟಿನ ಸಾರೀಕೃತ ನೈಟ್ರಿಕ್ ಆಮ್ಲದೊಂದಿಗೆ. ಯಾವ ಸಂದರ್ಭದಲ್ಲಿ ಲೋಹಗಳು ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿ ಲೋಹೀಯ ನೈಟ್ರೇಟ್ಗಳನ್ನು ನೈಟ್ರೋಜನ್ ಡೈಆಕ್ಸೈಡನ್ನು ಕೊಡುತ್ತವೆ? ಸಾರೀಕೃತ ನೈಟ್ರಿಕ್ ಆಮ್ಲದೊಂದಿಗೆ. ಯಾವ ಲೋಹವನ್ನು ಕ್ಲೋರಿನ್ ತುಂಬಿರುವ ಜಾಡಿಯಲ್ಲಿ ಹಾಕಿದಾಗ ಕಿಡಿಗಳು ಕಂಡುಬರುತ್ತವೆ? ಅಲ್ಯೂಮಿನಿಯಂ. ಲೋಹಗಳು ಸಾರೀಕೃತ ಗಂಧಕಾಮ್ಲದೊಂದಿಗೆ ವರ್ತಿಸಿದಾಗ ಉಂಟಾಗುವ ಉತ್ಪನ್ನಗಳು ಲೋಹೀಯ ಸಲ್ಫೇಟ್, SO2, ನೀರು. ನೈಸರ್ಗಿಕವಾಗಿ ದೊರೆಯುವ ಲೋಹೀಯ ಮಿಶ್ರಣಗಳೇ ಖನಿಜಗಳು. ಲೋಹಗಳು ಯಾವ ಯಾವ ಖನಿಜಗಳಿಂದ ಆಯಾ ಲೋಹಗಳನ್ನು ಉದ್ಧರಿಸಬಹುದೋ ಆ ಖನಿಜಗಳೇ ಅದುರು. ಲೋಹ ಪ್ರಮುಖ ಅದಿರು ಮತ್ತು ಸಂಯೋಜನೆ: ಪಾದರಸ ಸಿನ್ನೆಬಾರ್ HGS, ಸೋಡಿಯಂ ರಾಕ್ಸ್ಟಾಲ್ NaCl Ci, ಸತು ಕ್ಯಾಸಿಟರೈಟ್ ಟಿನ್ಸ್ಟೋನ್ SnO2, ಕ್ರೋಮಿಯಂ ಕ್ರೋಮೈಟ್ ಕ್ರೋಮೈರನ್ FeO Cr2O3, ಚಿನ್ನ ಶುದ್ಧರೂಪ ಸೀಸ ಗಲಿನ, ಅಲ್ಯೂಮಿನಿಯಂ ಬಾಕ್ಸೈಟ್, ಕಬ್ಬಿಣ ಹೆಮಟೈಟ್ ಮೆಗ್ನಟೈಟ್, ತಾಮ್ರ ಚಾಲ್ಕೋಫೈರೈಡ್ಸ್ CuFeS2, ಮ್ಯಾಂಗನೀಸ್ ಪೈರೋಲುಸೈಟ್ MnO2, ಮೆಗ್ನೇಸಿಯಾ ಮೆಗ್ನೆಸೈಟ್ MgCO3, ಕ್ಯಾಲ್ಸಿಯಂ ಸುಣ್ಣಕಲ್ಲು CaCO3, ಟಂಗ್ಸ್ಟನ್ ವಾಲ್ಟಮೈಟ್ FeWO34. ಲೋಹಗಳನ್ನು ಅವುಗಳ ಅದುರಿನಿಂದ ಉದ್ಧರಿಸಿ ಅವುಗಳನ್ನು ಶುದ್ಧೀಕರಿಸುವ ತಂತ್ರಜ್ಞಾನ ಲೋಹೋದ್ಧರಣ. ಲೋಹೋದ್ಧರಣದ ಮೊದಲ ಹಂತ ಅದಿರಿನ ಸಾರವರ್ಧನೆ. ಲೋಹೋದ್ಧರಣದ ಪ್ರಮುಖ ಹಂತಗಳು ಕ್ರಮವಾಗಿ ಅದಿರಿನ ಸಾರವರ್ಧನೆ, ಅಪಕರ್ಷಣೆ, ಸಾರವರ್ಧಿಸಿದ ಅದಿರಿನಿಂದ ಲೋಹದ ಉತ್ಪಾದನೆ, ಶುದ್ಧೀಕರಣ. ಅದಿರಿನ ಜೊತೆ ಇರುವ ಮಣ್ಣು ಮತ್ತು ಕಲ್ಲಾದ ಭೌಮಿಕ ಪದಾರ್ಥಗಳಿಗೆ ಹೀಗೆನ್ನುವರು ಮಡ್ಡಿ. ಅದಿರಿನ ಜೊತೆ ಇರುವ ಭೌಮಿಕ ಪದಾರ್ಥಗಳನ್ನು ಬೇರ್ಪಡಿಸಿ ಅದಿರಿನಲ್ಲಿ ಲೋಹದ ಪ್ರಮಾಣವನ್ನು ಹೆಚ್ಚಿಸುವ ಕ್ರಿಯೆಯೇ ಅದಿರಿನ ಸಾರವರ್ಧನೆ. ಹೆಮಟೈಟ್ ಅದಿರನ್ನು ಸಾರವರ್ಧಿಸುವ ವಿಧಾನ ಜಲಕ್ಷಾಲನ. ಅದಿರಿನಲ್ಲಿ ಇರಬಹುದಾದ ಕಾಂತೀಯ ವಸ್ತುಗಳ ಕಶ್ಮಲಗಳನ್ನು ಬೇರ್ಪಡಿಸಲು ಈ ವಿಧಾನಗಳನ್ನು ಬಳಸುತ್ತಾರೆ. ಕಾಂತೀಯ ವಿಧಾನ. ಟಂಗ್ಸ್ಟನ್ ಅದುರಾದ ವಾಲ್ಟಮೈಟನ್ನು ಸಾರವರ್ಧಿಸುವ ವಿಧಾನ ಕಾಂತೀಯ ವಿಧಾನ. ಸಲ್ಫೈಡ್ ಅದಿರುಗಳನ್ನು ಸಾರವರ್ಧಿಸುವ ವಿಧಾನ ಬುರುಗುಪ್ಲವನ. ತಾಮ್ರ ಮತ್ತು ಸತುವಿನ ಸಲ್ಫೈಡ್ ಅದಿರುಗಳನ್ನು ಈ ವಿಧಾನದಲ್ಲಿ ಸಾರವರ್ಧಿಸುತ್ತಾರೆ, ಬುರುಗುಪ್ಲವನ ವಿಧಾನ. ತಾಮ್ರದ ಪೈರೈಡ್ಸ್ ಅದಿರನ್ನು ಬುರುಗುಪ್ಲವನ ವಿಧಾನದಲ್ಲಿ ಸಾರವರ್ಧಿಸಲು ಕಾರಣ ಇದು ಸಲ್ಫೈಡ್ ಅದಿರು.
ಬುರುಗು ಪ್ಲವನ ವಿಧಾನದಲ್ಲಿ ಪುಡಿ ಮಾಡಿದ ಸಲ್ಫೇಟ್ ಎದುರಿಗೆ ಇವುಗಳನ್ನು ಸೇರಿಸುತ್ತಾರೆ: ನೀರು ಮತ್ತು ಫೈನ್ ಎಣ್ಣೆ. ಬುರುಗು ಪ್ಲವನ ವಿಧಾನದಲ್ಲಿ ಪುಡಿ ಮಾಡಿದ ಸಲ್ಫೇಟ್ ಎದುರಿಗೆ ಸೇರಿಸಿದ ನೀರಿನ ಕಾರ್ಯ ಭೌಮಿಕ ಪದಾರ್ಥಗಳು ಒದ್ದೆಯಾಗಲು. ಬುರುಗು ಪ್ಲವನ ವಿಧಾನದಲ್ಲಿ ಪುಡಿ ಮಾಡಿದ ಸಲ್ಫೇಟ್ ಎದುರಿಗೆ ಸೇರಿಸಿದ ಫೈನ್ ಎಣ್ಣೆಯ ಕಾರ್ಯ ಅದಿರಿನ ಕಣಗಳನ್ನು ಒದ್ದೆಯಾಗಿಸಲು. ಬುರುಗು ಪ್ಲವನ ವಿಧಾನದಲ್ಲಿ ಪುಡಿ ಮಾಡಿದ ಸಲ್ಫೇಟ್ ಎದುರಿಗೆ ನೀರು ಮತ್ತು ಫೈನ್ ಎಣ್ಣೆಯನ್ನು ಸೇರಿಸಿದ ನಂತರ ಗಾಳಿ ಊದಲು ಕಾರಣ ಹೆಚ್ಚಿನ ನೊರೆ ಉಂಟಾಗಲು. ಬುರುಗು ಪ್ಲವನ ವಿಧಾನದಲ್ಲಿ ಉಂಟಾದ ತೇಲುತ್ತಿರುವ ನೊರೆಯಲ್ಲಿ ಈ ಕಣಗಳಿರುತ್ತವೆ: ಅದಿರು. ತಾಮ್ರದ ಪೈಲೆಟ್ಸ್ ಅದಿರಿನಲ್ಲಿ ತಾಮ್ರದ ಜೊತೆ ಬೆರೆತಿರುವ ಇತರ ಪದಾರ್ಥಗಳು ಕಬ್ಬಿಣ ಮತ್ತು ಗಂಧ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.